ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತ ಸ್ನಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗೇನು ಇನ್ನೊಂದು ತಿಂಗಳಲ್ಲಿ ಮಕ್ಕಳಿಗೆ ರಜೆ ಬೀಳುತ್ತೆ ಸ್ಕೂಲ್ಗೆ. ಈ ರೀತಿ ಸ್ನಾಕ್ಸ್ ಮಾಡಿ ಕೊಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಸೊ ರೆಸಿಪಿ ಮಾಡೋಣ ಬನ್ನಿ. ಹಾಗಾದ್ರೆ ಮೊದಲಿಗೆ ನಾನಿಲ್ಲಿ 1 ಚಮಚದಷ್ಟು ಧನಿಯಾ ಕಾಳು, ಜೀರಿಗೆ, ಓಂ ಕಾಳನ್ನ ಸೇರಿಸ್ಕೊಂಡಿದ್ದೀನಿ. 1 ಚಮಚದಷ್ಟು ಸೋಂಪನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನ ನಾವೀಗ ತರಿಯಾಗಿ ರುಬ್ಕೋಬೇಕು. ನೀವು ಏನಾದರೂ ಸ್ಪೈಸಿ ತಿನ್ನೋರಿದ್ರೆ ಕಾಳು ಮೆಣಸು 2 ಮಾತ್ರ ಸೇರಿಸ್ಕೊಳ್ಳಿ. ಇಲ್ಲಿ ನಮ್ಮ ಮನೇಲಿ ಸ್ಪೈಸಿ ಜಾಸ್ತಿ ತಿನ್ನಲ್ಲ ಅಂತ ನಾನು ಸೇರಿಸ್ಕೊಂಡಿಲ್ಲ. ಈ ರೀತಿಯಾಗಿ ದಪ್ಪವಾಗಿ ನಾವು ಇದನ್ನ ಕುಟ್ಕೋಬೇಕು. ಮಿಕ್ಸಿ ಜಾರಲ್ಲಿ ಆದ್ರೆ ಆಫ್ ಆನ್ ಮಾಡಿ 1 2 3 ಸತಿ ಚೆನ್ನಾಗಿದು ಈ ರೀತಿ ಆಗುತ್ತೆ. ಫ್ರೆಂಡ್ಸ್, ಬೇಕಂದ್ರೆ ನೀವು ಈ ರೀತಿ ಪೌಡರ್ ಅನ್ನ ಜಾಸ್ತಿ ಮಾಡಿಟ್ಕೊಂಡ್ರೆ ಪಾನಿಪುರಿ ಮಸಾಲ ಮಾಡುವಾಗ, ಹಾಗೆ ನೀವೇನಾದ್ರೂ ಸ್ನಾಕ್ಸ್ ಮಾಡುವಾಗ ಈ ಮಸಾಲೆಯನ್ನ ಹಾಕಿ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ನಂತರ ನಾನೊಂದು ಪ್ಯಾನ್ ಅಲ್ಲಿ ಸ್ವಲ್ಪನೇ ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಬೇಕಂತೇನಿಲ್ಲ, 1 ಸ್ಪೂನ್ ಎಣ್ಣೆ ಆದ್ರೆ ಸಾಕಾಗುತ್ತೆ. ಈಗ ನಾವು ಇಲ್ಲಿ ಕುಟ್ಟಿಟ್ಟಿರುವಂತ ಮಸಾಲೆಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬೇಗನೆ ಸುಟ್ಬಿಡುತ್ತೆ, ಅಂದ್ರೆ ಸ್ಮೆಲ್ ಬರಕ್ ಶುರು ಆಗುತ್ತೆ. ಹಾಗಾಗಿ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಬಿಸಿ ಮಾಡ್ಕೊಳ್ಳಿ. ಈಗ ನಾ ಇದಕ್ಕೆ ಕೆಲವು ಮಸಾಲೆಯನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಧನಿಯಾ ಪೌಡರ್, ಸ್ವಲ್ಪನೇ ಅರಿಶಿನವನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಆಲೂಗಡ್ಡೆಯನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಮೊದಲೇ ಕುದಿಸಿಟ್ಟಿರುವಂತ ಆಲೂಗಡ್ಡೆಯನ್ನ ಸೇರಿಸ್ಕೊಂಡಿದ್ದೀನಿ. ನೀವೇನಾದ್ರೂ ಆಲೂಗಡ್ಡೆ ತಿನ್ನೋದಿಲ್ಲಪ್ಪ ಅಂದ್ರೆ ನೀವು ಈರುಳ್ಳಿಯನ್ನ ಕೂಡ ಸೇರಿಸ್ಕೋಬಹುದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಸಿಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಗ್ಯಾಸ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ನಾನು ಆಲೂಗಡ್ಡೆ ಹಾಕಿ ನಂತರ ಇದೆಲ್ಲ ಕೊತ್ತಂಬರಿ ಸೊಪ್ಪು ಹಾಕೋದ್ರೊಳಗೆ ಮಸಾಲೆ ಎಲ್ಲ ಸುಟ್ಟು ಬಿಡ್ತಿತ್ತು, ಸ್ಮೆಲ್ ಬರಕ್ ಶುರು ಆಗಿತ್ತು. ಹಾಗಾಗಿ ಗ್ಯಾಸ್ ಅನ್ನ ಆಫ್ ಮಾಡ್ಕೋಬೇಕು. ಕೊನೆಯಲ್ಲಿ ಪೆಪ್ಪರ್ ಪೌಡರ್ ಮತ್ತೆ ಲಿಂಬೆ ಹಣ್ಣಿನ ರಸವನ್ನ ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಖಾರದಾನಿ ಅಂತೀವಿ, ಅಥವಾ ಇದಕ್ಕೆ ಚೂಡ ಅಂತ ಕೂಡ ಕರಿತೀವಿ ನೋಡಿ, ಶೇವ್ ಅಂತಾನೂ ಕರಿತೀವಿ. ಅದನ್ನ ನಾವು ಇಲ್ಲಿ ಸ್ವಲ್ಪನೇ ಸೇರಿಸ್ಕೋಬೇಕು. ಯಾವ ರೀತಿ ಇರುತ್ತೆ ಶೇವ್ ಆ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ತಣ್ಣಗಾಗೋಕೆ ಬಿಡಬೇಕು. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟು, 1 ಚಮಚದಷ್ಟು ಬಾಂಬೈ ರವವನ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಜೀರಿಗೆ ಮತ್ತೆ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು. ಮೈದಾ ಹಿಟ್ಟಿನಿಂದ ಮಾಡ್ತಾ ಇದ್ರೆ ನೀವು ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕೋದೇನು ಬೇಕಾಗೋದಿಲ್ಲ. ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೀವು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ, ಬಟ್ ನಾನಿಲ್ಲಿ ಎಣ್ಣೆನೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಇದನ್ನ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರು ಬರಬ್ಬರಿ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಹಿಟ್ಟನ್ನ ಕಲಿಸ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಈಗ ಇಲ್ಲಿನ ಸೈಡ್ಗೆ ಎಣ್ಣೆ ಕೂಡ ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀನಿ. ಹಿಟ್ಟೇನು ರೆಸ್ಟ್ ಮಾಡ್ಬೇಕಂತೇನಿಲ್ಲ, ಟಕ್ ಅಂತ ನಾವು ಕಲಸಿದ ತಕ್ಷಣನೇ ತಗೋಬಹುದು. ಈಗ ಇಲ್ಲಿ ಚಿಕ್ಕ ಗಾತ್ರದ ಉಳ್ಳೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಉಳ್ಳೆಯನ್ನ ಮಾಡ್ಕೊಂಡು ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ದೊಡ್ಡ ಸೈಜಲ್ಲಿ ಮಾಡ್ಬೇಕಪ್ಪ ಅಂದ್ರೆ ದೊಡ್ಡ ಗಾತ್ರದಲ್ಲಿ ಕೂಡ ನೀವು ಕಟಿಂಗ್ ಅನ್ನ ಮಾಡ್ಕೋಬಹುದು. ಸ್ವಲ್ಪನೇ ನೀರನ್ನ ಹಚ್ಚಿ ಈ ರೀತಿ ಸಮೋಸ ಮಾಡ್ತಾರಲ್ವಾ ಆ ರೀತಿ ಮಾಡ್ಕೋಬೇಕು. ನಾನಿವತ್ತು ನಿಮಗೆ 2 ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿರುವಂತ ಮಿಶ್ರಣವನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೊಂದು ರೀತಿ ನೋಡೋಕೆ ಮಿನಿ ಸಮೋಸ ತರಾನೇ ಅನಿಸುತ್ತೆ. ಬಟ್ ಇನ್ನೊಂದು ಏನಪ್ಪ ಟಿಪ್ಸ್ ಅಂದ್ರೆ, ಈ ರೀತಿ ನೀವು ಡೈರೆಕ್ಟ್ ಹಿಟ್ಲಿಂದ ಕೂಡ ಮಾಡ್ಕೋಬಹುದು. ತುಂಬಾನೇ ಕ್ರಿಸ್ಪಿಯಾಗಿ ಬೇಕಪ್ಪ ಅಂದ್ರೆ ಈ ರೀತಿ ಚಪಾತಿ ರೀತಿಯಲ್ಲಿ ನೀವು ಮಾಡಿಕೊಂಡು ನಂತರ ಸ್ವಲ್ಪನೇ ಹಸಿ ಬಿಸಿಯಾಗಿ ಇದನ್ನ ನೀವು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ನಾವು ಬೇಯಿಸ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ. ಎಷ್ಟು ಹೊತ್ತಿಟ್ರು ಕೂಡ ಕ್ರಿಸ್ಪಿನೇ ಆಗಿರುತ್ತೆ. ಆದರೆ ಗೋಧಿ ಹಿಟ್ಟಿಗಿಂತ ಮೈದಾ ಹಿಟ್ಟು ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ಬಟ್ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಏನಿಲ್ಲ ಅಂತೇನಿಲ್ಲ. ಈಗ ನಾನು ಇಲ್ಲಿ ಹಸಿ ಬಿಸಿಯನ್ನ ಬಿಸಿ ಮಾಡಿಕೊಂಡು ಈಗ ಇದನ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಚೌಕಾಕಾರದಲ್ಲಿ. ಈಗ ಇದಕ್ಕೆ ಮೈದಾ ಹಿಟ್ಟು ಮತ್ತು ನೀರನ್ನ ಮಿಶ್ರಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಸೈಡ್ಗೆಲ್ಲ ಹಚ್ಚಿದ್ದೀನಿ. ಯಾಕಂದ್ರೆ ಇದು ಅಂಟಬೇಕಲ್ವಾ, ಹಾಗಾಗಿ ಈ ರೀತಿ ಅಂಟೋಗೋಸ್ಕರ ನಾನು ಮೈದಾ ಹಿಟ್ಟನ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಮೈದಾ ಹಿಟ್ಟಿನ ಮಿಶ್ರಣವನ್ನ ಹಚ್ಚಿಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ನೀವು ಮಾಡ್ಬೋದು. ಈ ರೀತಿ ಮಾಡಿದ್ರೆ ಒಂದು ರೀತಿಯಲ್ಲಿ ಚಾಕ್ಲೇಟ್ ರೀತಿಯಲ್ಲಿ ಅನ್ಸುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಈಸಿ ಕೂಡ ಆಗತ್ತೆ, ಇದು ಬೇಗ ಆಗತ್ತೆ. ಈಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ, ಈಗ ಒಂದೊಂದಾಗಿ ಇದರಲ್ಲಿ ಬಿಡ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟನ್ನ ಚೆನ್ನಾಗಿ ಹಚ್ಚಿ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು.
ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ಈ ರೀತಿ ಚಪಾತಿ ಮಾಡೋದ್ರಿಂದ ಸ್ವಲ್ಪನೇ ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೋದು. ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಇದು. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಕ್ರಿಸ್ಪಿಯಾಗಿ ಅಂತ. ಸೊ ನಾನಿಲ್ಲಿ ಮೊದಲೇನು ಮಾಡಿದ್ನಲ್ಲ, ಹಿಟ್ಟು ಡೈರೆಕ್ಟ್ ಹಾಕಿ ಆ ಸೈಡ್ ಇಟ್ಟಿದ್ದೀನಿ, ಅದು ಕೂಡ ನೋಡ್ತಾ ಇರ್ಬೋದು. ಸೊ ಇದು ಕೂಡ ನೋಡ್ತಾ ಇರ್ಬೋದು ಚಪಾತಿ ರೀತಿಯಲ್ಲಿ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಟೀ ಜೊತೆಗೆ ಅಥವಾ ಬ್ರೇಕ್ಫಾಸ್ಟ್ಗೆ. ರಜೆಗಂತೂ ಮಕ್ಕಳು ಡೈಲಿ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಸೊ ಆವಾಗ ಇದನ್ನು ಮಾಡಿಕೊಡಿ, ಇಷ್ಟಪಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.